1 ಎಕರೆಗೆ 1 ಬ್ಯಾಚಿಗೆ ಹೌದು 1,80,000. ಅದು ಯಾವುದು ನಾವು ನೂಲಿನ ಬೆಳೆ ಇಟ್ಟಿದ್ದು ಅಂತ 4 ಬ್ಯಾಚ್ ಬರ್ತಾವಲ್ಲ. ಹಾಂ ಸರ್. ಇವು ಸುಮ್ಮನೆ ಇಷ್ಟೊಂದು ಇನ್ಕಮ್ ಇದೆ. ಇನ್ಕಮ್ ಅನ್ನೋದಕ್ಕಿಂತಲೂ ಶ್ರಮ ಇದೆ ಅಂತ ಹೇಳಿ ಸರ್. ಅಡಿಕೆಯಲ್ಲಿ ಶ್ರಮ ಅನ್ನೋದಕ್ಕಿಂತಲೂ ಜವಾಬ್ದಾರಿ ಜಾಸ್ತಿ ಇದೆ ಸರ್. ಈಗ ನನಗೆ ಶ್ರಮ ಜವಾಬ್ದಾರಿ ಖಂಡಿತವಾಗಿಯೂ ಎಲ್ಲ ಬೆಳೆಗೂ ಬೇಕೇ ಬೇಕು. ಆದ್ರೆ ಯಾರು ತಗೊಳ್ಳೋರಿಲ್ವಲ್ಲ ಸರ್. ತಗೊಳ್ಳೋರಿಲ್ಲ. ಈಗ ನಾನು ಯಾಕೆ ನಿಮಗೆ ಪದೇ ಪದೇ ನಿಮಗೆ ಪ್ರೆಸ್ ಮಾಡಿ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ನಮ್ಮ ಯುವ ಜನಾಂಗ ಪಾಪ ಏನೇನೋ ಕೆಲಸಗಳನ್ನು ಹುಡುಕೊಂಡು ಎಲ್ಲೆಲ್ಲೋ ಹೋಗಿ ಸ್ವಯಂ ಉದ್ಯೋಗ ಕೆಲವ್ರು ಮಾಡ್ತಾರೆ. ಇನ್ನು ಕೆಲವು ಜಮೀನಿರುತ್ತೆ ಬೇಕಾದಷ್ಟು, ಅದನ್ನು ಬಿಟ್ಟು ಯಾರಿಗೋ ಗುತ್ತಿಗೆ ಲೀಸ್ಗೆ ಕೊಟ್ಟು ಅವರು ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತಾರೆ. ಅದ್ರಾಗ ತಿಂಗಳಿಗೆ ಒಂದು 25,000 30,000 ದುಡ್ಕೊಂತಾರೆ. ಅಥವಾ ಇನ್ನೆಲ್ಲೋ ಬೆಂಗಳೂರಿಗೆ ಹೋಗಿ ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಈ ರೀತಿ ಇರೋದ್ರಿಂದ ಅವರು ತಮ್ಮ ಜಮೀನುಗಳಲ್ಲೇ ಈ ಥರ ಕೆಲಸಗಳನ್ನು ಮಾಡ್ಕೊಂಡು ಲಕ್ಷ ದುಡಿಬೋದಲ್ಲ ಅನ್ನೋ ಒಂದು ಮಾಹಿತಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ನನಗೆ ಅದಕ್ಕೋಸ್ಕರ ಈಗ ನೀವು ತೆಗೆದುಕೊಂಡಿರುವ ಇನ್ಕಮು, ಈಗ ನನಗೆ ಅಡಿಕೆ ತೆಂಗು ಎಲ್ಲ ಇದಕ್ಕೂ ಕಂಪೇರ್ ಮಾಡಿದರೆ ಇದು ಬೆಟ್ರ ಅದು ಬೆಟ್ರು ಸರ್? ಇದು 100% ಉತ್ತಮ ಆಗುತ್ತೆ ಸರ್. ಇದೇ ಉತ್ತಮ. ಹೌದು. ಈಗ ತೆಂಗಿನ ತೋಟಕ್ಕೂ ನೀರು ಕಡಿಮೆ ಆಯಿತು ಅಂದರೆ 100 ತೆಂಗಿನಕಾಯಿ ಬಿಡೋ ತೋಟ 10-20 ಬಿಡ್ತದೆ ಅಷ್ಟೇ. ಇದು ನಾವು ಏನೂ ಮಾಡಲಿಲ್ಲ, ಮಳೆ ಆದಾಗ ಬಂದು ಬೆಳೆ ಬೆಳಿತೀನೋ ಅದಕ್ಕಿಂತ ಉತ್ತಮವಾದ ಆದಾಯ ತಗೋಬೋದು ಸರ್. ರಂಗಸ್ವಾಮಿ ಅವರೇ ಹೇಳಿ ಸರ್. ನಿಮ್ಮ ಹಿಪ್ಪನೇರಳೆ ಸೊಪ್ಪು ಮಾತ್ರ ಭಾಳ ಉತ್ಕೃಷ್ಟವಾಗಿ ಬಂದಿದೆ. ನನಗೆ ನಮ್ಮ ವೀಕ್ಷಕರಿಗೆ ಏನಪ್ಪ ಅಂದರೆ, ಇವತ್ತು ಎಲ್ಲರೂ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಅಡಿಕೆ. ಹೌದು ಸರ್. ಯಾಕೆ ಅಡಿಕೆಯಿಂದ ಹೋಗ್ತಾ ಇದ್ದಾರೆ? ದುಡ್ಡು ಅಲ್ಲಿ ಚೆನ್ನಾಗಿ ರೇಟ್ ಇದೆ, ಒಳ್ಳೆ ಸಂಪಾದನೆ ಆಗುತ್ತೆ ಅಂತ ಅಲ್ವೇನ್ರಿ ಇರೋಗು? ಈಗ ಬರ್ರಿ ನೀವು ಈ ಕಡೆಗೆ, ನಮ್ಮ ಕ್ಯಾಮ್ರಕ್ಕೆ ನೀವು ಕಾಣಿಸ್ಕೊಳ್ರಿ. ನೀವು ರೇಷ್ಮೆ ಬೆಳೆಗಾರರು, ಇವತ್ತಿನ ಯುವ ಜನಾಂಗಕ್ಕೆ ನೀವು ಮಾಡಲಾಗಬೇಕು, ಗೊತ್ತಾಯ್ತಾ? ದಯಮಾಡಿ ರಂಗಸ್ವಾಮಿ ಅವರು, ನಾನು ಕೇಳೋದು, ಅಡಿಕೆ ತೋಟ ಬೆಸ್ಟಾ ನಿಮ್ಮ ರೇಷ್ಮೆ ತೋಟ ಬೆಸ್ಟಾ? ಯಾವುದು? ರೇಷ್ಮೆ ಬೆಸ್ಟ್ ಇದೆ ಸರ್. ಯಾಕೆ ಅಂದರೆ ನಾವೇನೇ 2 ಎಕರೆ ಅಡಿಕೆ ತೋಟನ ಫಸ್ಲಿಗೆ ಬಂದಿದ್ದನ್ನು ಒಣಗಿ ಬಿಟ್ಬಿಟ್ಟು ರೇಷ್ಮೆ ತೋಟ ಉಳಿಸ್ಕೊಂಡಿದ್ದೀವಿ ಸರ್. ಚೇಣಿಗೆ ಬಂದದ್ದನ್ನು ತೋಟನ ಒಣಗಿ ಬಿಟ್ಬಿಟ್ಟು ರೇಷ್ಮೆ ಉಳಿಸ್ಕೊಂಡಿದ್ದೀವಿ. ರೇಷ್ಮೆ ಉಳಿದ್ರೆ ನಾವು ಉಳ್ಕೊಂಡಂಗೆ. ಅಂದರೆ ರೇಷ್ಮೆಯಲ್ಲಿ ಅಡಿಕೆಗಿಂತ ಹೆಚ್ಚಿಗೆ ಇನ್ಕಮ್ ಇದೆಯಾ? ಹೆಚ್ಚಿಗೆ ಆದಾಯ ಇದೆ ಸರ್. ದೇವರಣ್ಣ, ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಅಡಿಕೆ ತೋಟದಲ್ಲಿ ಬರುತ್ತಲ್ಲ ಅದರದ್ದು ಒಂದು ತೆಂಗಿನ ತೋಟದಷ್ಟೋ ಇನ್ನು ಸ್ವಲ್ಪ ಕಡಿಮೆನೋ ಇದ್ರಾಗ ಇನ್ಕಮ್ ಬರುತ್ತೆ ಅಂದ್ಕೊಂಡಿದ್ದೆ. ಯಾವುದೋ ತರಕಾರಿ ಬೆಳೆಯಲ್ಲಿ ಬಂದಂಗೆ ಬರ್ಬೋದು ಇದರಲ್ಲಿ ಅಂದ್ಕೊಂಡಿದ್ದೆ. ಅಷ್ಟೊಂದು ಉತ್ತಮವಾದ ಇನ್ಕಮ್ ಅಂದರೆ ಎಷ್ಟು ತೆಗೆದಿದ್ದೀರಿ? ನಿಮ್ಮ ಜೀವನದ್ದೇ ಎಕ್ಸ್ಪೀರಿಯನ್ಸು, ಬೇರೆಯವ್ರದ್ದು ಬೇಡ ಸರ್. 1 ಎಕರೆಗೆ 6ರಿಂದ 8 ಲಕ್ಷ ತನಕ ತೆಗೆದಿದ್ದೀನಿ. 1 ಎಕರೆಗೆ 6ರಿಂದ 8 ಲಕ್ಷ ತೆಗೆದಿದ್ದೀನಿ. ಇದಕ್ಕೆ ನಮ್ಮ ವರ್ಷಕ್ಕೆ 3 ಎಕರೆ ಇದೆ. 3 ಎಕರೆಯಿಂದ 24ರಿಂದ 26 ಲಕ್ಷ ನಂದು ಮಾರ್ಕೆಟಿಂದು ಪಾಸ್ಬುಕ್ ಇದೆ. ಹೆಚ್ಚು ಕಮ್ಮಿ ಹಾಸನ ಮಾರ್ಕೆಟು, ಬೆಂಗಳೂರು ಮಾರ್ಕೆಟು, ತುಮಕೂರು ಮಾರ್ಕೆಟು ಎಲ್ಲೋದ್ರೂ ನಮ್ಮದೇನೆ ದಾಖಲೆ ಇದೆ. ಸರಿ ಸರ್. ಹಾಗಾದ್ರೆ ನೀವು ರೇಷ್ಮೆ ಮಾಡಿದ್ದು 3 ಎಕರೆಗೆ? 3 ಎಕರೆಗೆ ಸರ್. 3 ಎಕರೆಯಿಂದ ಎಷ್ಟು ಇನ್ಕಮ್ ಬರೋದು ವರ್ಷಕ್ಕೆ? 24ರಿಂದ 26 ಲಕ್ಷ ದಾಖಲೆನೇ ಇದೆ. 24ರಿಂದ 26 ಲಕ್ಷ 3 ಎಕರೆಗೆ? ಹೌದು ಸರ್. ಅಲ್ಲಿಗೆ ಕನಿಷ್ಠ ಆವ್ರೇಜ್ ಒಂದು ಎಕರೆಗೆ 8 ಲಕ್ಷ 7ರಿಂದ 8 ಲಕ್ಷಕ್ಕೆ ಮೋಸ ಇಲ್ಲ ಸರ್. ಮೋಸವೇ ಇಲ್ಲ. ಆರಾಮಾಗಿ ತೆಗಿಬೋದು. ಗ್ಯಾರಂಟಿ ಸರ್. ತುಂಬ ರಿಸ್ಕ್ ಇದೆಯಾ ಬೆಳೆ ಇದು? ರಿಸ್ಕ್ ಅಂತ ಹೇಳಲ್ಲ. ರೈತರು ಏನು ಎಚ್ಚರಿಕೆ ವಹಿಸ್ಬೇಕು? ಯಾರು ಮಾಡಕ್ಕೆ ಬರ್ತಾರಪ್ಪ, ದಯಮಾಡಿ ಅವ್ರಿಗೆ ಗೈಡ್ ಮಾಡ್ತೀರಾ? ಅಲ್ಲ ಸರ್, ನಾವು ಇದನ್ನು ರಿಸ್ಕು ಅಂತ ಹೇಳಲ್ಲ, ಜವಾಬ್ದಾರಿ ಅಂತ ಹೇಳ್ತೀವಿ. ಜವಾಬ್ದಾರಿ, ರೈಟ್. ಜವಾಬ್ದಾರಿ ತಗೋಬೇಕು. ಹೌದು. ಅಲ್ಲ, ನಮ್ಮ ಯುವ ಜನಾಂಗ ಯಾರಾದರೂ ನಾನು ಇದನ್ನು ಮಾಡ್ತೀನಪ್ಪ ಅಂತ ಬಂದರೆ ನೀವು ಗೈಡ್ ಮಾಡ್ತೀರಾ? ಧಾರಾಳವಾಗಿ ಸರ್. ನಿಮ್ಮ ಫೋನ್ ನಂಬರ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ರೈತರು ಯಾರು ಫೋನ್ ಮಾಡಿದರೆ ದಯಮಾಡಿ ಒಳ್ಳೆ ಮಾಹಿತಿ ಕೊಡಿ. ನಿಮ್ಮಂಗೆ ಅವರು ದುಡ್ಡು ಕಾಣಬೇಕು ಇದರಲ್ಲಿ. ಹೌದು ಸರ್. ಅಡಿಕೆ ತೋಟ ಇದ್ರ ಮುಂದೆ ಏನು ಲೆಕ್ಕ ಅಲ್ಲ ಅಂತಿರಲ್ಲ? ಇಲ್ವೇ ಇಲ್ಲ ಸರ್. ಅಡಿಕೆ ಮುಂದೆ ಇದ್ರ ಮುಂದೆ ಅಡಿಕೆ ಲೆಕ್ಕನೇ ಅಲ್ಲ. ಓಕೆ. ಇದು ನಮಗೆ ಬೇಕಾಗಿರೋದು. ನಾವು ಒಂದ್ಸಲಿ ಅವ್ರನ್ನ ಭೇಟಿ ಮಾಡಕ್ಕಂತ ಹೋಗಿದ್ವು ಅವ್ರ ಜಮೀನಿಗೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು 1.5 ಎಕರೆಲಿ ಹಿಂಗ 6x6 ಮಾಡಿದೀನಿ, ಇನ್ನೂ 1.5 ಎಕರೆ ಖಾಲಿ ಇದೆ, ಅದಕ್ಕೆ ಅಡಿಕೆ ಮಾಡೋಣ ಅಂತಿದೀನಿ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ದೇನು ಅಂದ್ರೆ, ಅಡಿಕೆ ನೀನ್ ಮಾಡ್ಲೇಬೇಡ, ಅದಕ್ಕೂ ಸತ ರೇಷ್ಮೆ ಹಾಕ್ಬಿಡು,
3 ಎಕರೆ ರೇಷ್ಮೆ ಇದ್ರೆ ನಿನಗೆ 10 ಎಕರೆ ಅಡಿಕೆ ತೋಟ ಇದ್ದಂಗೆ ಅಂತ ಅವ್ರು ನನಗೆ ಹೇಳಿದ್ದು ಅವತ್ತು. ಓಹೋ ಆ ಮಾತು 10 ಎಕರೆ ಅಡಿಕೆ ತೋಟದಲ್ಲಿ ಆದಾಯ ತೆಗೆದನ ನೀನು 3 ಎಕರೆಲೇ ತೆಗಿತೀಯಾ, ಆರಾಮಾಗಿ ರೇಷ್ಮೆ ಮಾಡು ಅಂತಂದು ಹೇಳಿದ್ರು. ಈಗ ನಿಮ್ದು ಎಷ್ಟು ವರ್ಷದ್ದು? ನಮ್ದು 2 ವರ್ಷದ್ದು ರೇಷ್ಮೆ. 2 ವರ್ಷದ್ದು. ಹಂಗಾರೆ ಇನ್ನು ನೆಕ್ಸ್ಟ್ ಇಯರ್ ಇಂದ ನಿಮ್ದು ಈಲ್ಡ್ ಚೆನ್ನಾಗಿ ಬರುತ್ತೆ. ಅಲ್ಲ ಸರ್, ಈಗ ಏನಾಗುತ್ತೆ, ಫಸ್ಟ್ನೇ ವರ್ಷ 2 ಕಡ್ಡಿ 4 ಕಡ್ಡಿ ಇರುತ್ತೆ. ಹೌದೌದು. 2ನೇ ವರ್ಷ 4 ಇದು 8 ಆಗುತ್ತೆ, 8 ಇದು 16 ಆಗುತ್ತೆ, 16 ಇದು 32 ಆಗುತ್ತೆ. ಇದನ್ನ ನೀವೇ ಕೌಂಟ್ ಮಾಡಿಬಿಡಿ ಸರ್. ಒಂದು ಗಿಡದಲ್ಲಿ ಎಷ್ಟು ಕಡ್ಡಿ ಇದೆ ಅಂತ ನೀವೇ ಕೌಂಟ್ ಮಾಡಿ. ಕನಿಷ್ಠ 70ರಿಂದ 80 ಮೇಲಿದೆ. ಖಂಡಿತ. ಇದು ಈಗ ಎಷ್ಟು ವರ್ಷ? 25 ವರ್ಷದ ಗಿಡ. 25 ವರ್ಷದ ಗಿಡ ಆಗತ್ತಿಗೆ ಆ ರೀತಿ ಅಟ್ಲೀಸ್ಟ್ ನಾವು ಈ ರೀತಿ ಬರಬೇಕು ಅಂದರೆ ಒಂದು 3 ವರ್ಷನಾರು ಕಾಯಬೇಕು. ಬೇಕು 3 ವರ್ಷ ಆಗಿಬಿಟ್ರೆ ನೀವು ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಬಿಟ್ರೆ ಈ ರೀತಿ ಸಾಕಷ್ಟು ಬ್ರ್ಯಾಂಚಸ್ ಬರ್ತದೆ. ಒಳ್ಳೆ ಇಳುವರಿಯನ್ನು ನೀವು ಪಡ್ಕೋಬೋದು ಸರ್. ಖಂಡಿತ ಭಾಳ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ. ಈ ರೇಷ್ಮೆ ಗೂಡನ್ನು ಮತ್ತೆ ಡೆವಲಪ್ ಮಾಡೋದಿದೆಯಲ್ಲ, ಬರೀ ಹೊಲದಲ್ಲಿ ಮಾಡಿದ್ದಷ್ಟೇ ಅಲ್ಲ, ಇನ್ನೂ ಕೆಲಸ ಇದು ಹೊಲದಲ್ಲಿ ನಾವು ಸೊಪ್ಪು ಬೆಳೆಯೋದಷ್ಟೇ ನಾವು ಹೇಳ್ತಿರೋದಿಲ್ಲ. ಮೇವು ಇದ್ರ ಮೇವಿದು ಈ ಮೇವು ಕಟ ಮಾಡ್ಕೊಂಡು ಹೋಗಿ ರೇಷ್ಮೆ ಹುಳುಗಳಿಗೆ ಕೊಡಬೇಕು. ಹುಳು ಬೆಳೆದು ಬಿಟ್ಟು ಗೂಡು ಕಟ್ಟಿದ ನಂತರ ಮೇವು ಬೆಳ್ಕೊಳ್ಳೋದು ಒಂದು ಕಡೆ ಆದ್ರೆ ಸಾಕಣೆ ಮಾಡೋದು ಇನ್ನೊಂದು ಕಡೆ. ಹಾಗೆ ಈಗ ದನಗಳು ಸಾಕ್ತಾರಲ್ಲಪ್ಪ, ಮೇವು ಬೆಳೀತಾರೆ, ಸಪ್ಪೆ ಬೆಳೀತಾರೆ, ಅದಕ್ಕೂ ವ್ಯತ್ಯಾಸವೇ ಇಲ್ಲ ಸರ್. ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಈಗ ಅಲ್ಲಿ ಪಶುಗಳು ಅಲ್ಲಿ ಒಂದು ಜೀವಿಯನ್ನು ಸಾಕ್ತಿವಿ, ಇಲ್ಲಿಂದ ಮೇವು ತಗೊಂಡು ಹೋಗ್ತೀವಿ, ಇಲ್ಲಿ ಇನ್ನೊಂದು ಜೀವಿ ಸಾಕ್ತಿವಿ, ಈ ಮೇವು ತಗೊಂಡು ಹೋಗ್ತೀವಿ. ಅಷ್ಟೇ. ರೈಟ್. ಖಂಡಿತ ಭಾಳ ಉಪಯುಕ್ತವಾದ ಮಾಹಿತಿ ಹೇಳಿದಿರಿ. ನಮಗೆ ನಿಮ್ಮದು ಇದೆಯಲ್ಲ ಹುಳು ಸಾಕಾಣಿಕಾ ಕೇಂದ್ರ, ಸರ್ ಎಲ್ಲಿದೆ? ಇಲ್ಲೇ ಇದೆ ಸರ್. ಹೋಗೋಣ, ತೋರಿಸ್ತೀರಾ? ಓಕೆ ಸರ್. ಅದನ್ನು ಒಂಚೂರು ಮಾಹಿತಿ ತಗೊಳ್ಳೋಣ ಸರ್. ಈ ತೋಟ ನಾವು ನಿರ್ಮಾಣ ಮಾಡುವಾಗ, ಹೊಸದಾಗಿ ಗಿಡ ನಾಟಿ ಮಾಡುವಾಗ ಇದೇ ರೋಡಲ್ಲಿ ಓಡಾಡೋ ಜನಗಳೆಲ್ಲ ಕೇಳ್ತಿದ್ರು, ಇವೇನು ಹುಚ್ಚಿದೆಯಾ, ಈ ಇದರಲ್ಲಿ ರೇಷ್ಮೆ ಮಾಡ್ತಾಯಿರಿ, ಅಡಿಕೆ ತೋಟನ ಒಣಗಿಬಿಟ್ಟು ಅಂತ ಭಾರಿ ಜನ ನಕ್ಕರು. ಆದರೂ ನಾವು ಇವತ್ತು ನಾವು ಉಳ್ಕೊಂಡ್ರೆ ಮುಂದೆ ಇಂಥ ಅಡಿಕೆ ತೋಟಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾವಿವತ್ತು ನಾವು ಬದುಕಿದ್ದೀವಿ ಅಂದರೆ ಈ ತೋಟದಿಂದ, ರೇಷ್ಮೆ ತೋಟದಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಈಗ ನಿಮಗೆ ಜೀವನ ಕೊಟ್ಟಿರೋದು ಈ ರೇಷ್ಮೆ? ಸರ್, ನಮ್ಮ ಜೀವನ ಕೊಟ್ಟಿದ್ದೀವಿ. ನಮ್ಮ ಮಕ್ಕಳನ್ನೆಲ್ಲ ಒಂದು ಉನ್ನತವಾದ ವ್ಯಾಸಂಗ ಮಾಡಲಿಕ್ಕೆ ಇದು ಸಹಾಯ ಆಗಿದೆ ಸರ್. ಮತ್ತು ವರ್ಷ ಒಬ್ಬ ಆಫೀಸರ್ ದುಡ್ದಾಗ ಹೌದು ಸರ್, ಖಂಡಿತವಾಗಿ ನಿಮಗೆ ಅದು ಹೆಲ್ಪ್ ಆಗಿದೆ ಅಲ್ವಾ? ಉತ್ತಮವಾದ ಬೆಳೆ ಬಂದಿದೆ, ಉತ್ತಮವಾದ ರೇಟ್ ಸಿಕ್ಕಿದೆ, ಮಕ್ಕಳನ್ನು ಈ ದುಡ್ಡು ತಗೊಂಡೋಗಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿಸಿದ್ದೀರಿ. ರಂಗಸ್ವಾಮಿ ಅವರೇ ಹೇಳಿ ಸರ್. ನೀವು ಈಗ ರೇಷ್ಮೆಯನ್ನು ಎಲ್ಲ ರೈತರು ಆಯ್ಕೆ ಮಾಡ್ಕೊಳಲ್ಲ, ಭಾಳಷ್ಟು ಕಡಿಮೆ. ನೀವು ರೇಷ್ಮೆನೇ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಯಾರು ಸ್ಫೂರ್ತಿ ಇದಕ್ಕೆ? ಅಂದರೆ ಇಲಾಖೆ ಮೊದಲು ಹೋಗಿದ್ದು ವಿಚಾರ ಮಾಡಿದ್ವಿ. ಆಮೇಲೆ ನಮ್ಮ ಪಕ್ಕದೂರಲ್ಲಿ ಶೇಖರ್ ಅವ್ರ ಫ್ರೆಂಡ್ಗಳೆಲ್ಲ ಮಾಡಿದ್ರಲ್ಲ. ಯಾವ ಊರಲ್ಲಿ? ಕಂಸಾಗರ ಅಂತ ಬರುತ್ತೆ. ಅವ್ರು ಮಾಡಿದ್ರು. ಅವ್ರು ಉತ್ತಮ ಬೆಳೆ ತೆಗಿತಾ ಇರಲ್ಲ ಅಂತ ನಾವು ರೇಷ್ಮೆ ಮಾಡಿದ್ವಿ. ನೀವು ಇದನ್ನು ಮಾಡಿದ್ವಿ? ಅದನ್ನು ಅವರು ನೋಡ್ಕೊಂಡು ಮಾಡಿದ್ದು. ಹಾಗೇನೆ ವಸ್ತು ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡೋದು ಒಬ್ಬರು ನೋಡಿದ ನಂತರ ಮಾಡ್ಲಿಕ್ಕೆ ಆಗತ್ತೆ ಸರ್. ಸರಿ. ಆಮೇಲೆ ಈಗ ನೀವು ಕೆಲವು ಪೂರ್ತಿ ನಡ್ಸ್ಕೊಂಬಂದ್ರೆ ಅಲ್ಲಿಂದ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡಿದಾಗಲಿಂದ ಅಂದರೆ ನೀರಿಲ್ಲ ಅಂತ ಮಧ್ಯೆ 1 ವರ್ಷ 2 ವರ್ಷ ಡ್ರಾಪ್ ಮಾಡಿದ್ದೀವಿ. ಯಾವಾಗ? 2017ರಲ್ಲಿ. 17ರಲ್ಲಿ ನೀರಿಲ್ಲ ಅಂತ ಸ್ಟಾಪೇ ಮಾಡಿದ್ವಿ. ಸ್ಟಾಪ್ ಮಾಡಿಬಿಟ್ಟು ಬೆಂಗಳೂರಿಗೆ ಹೋದ್ವಿ ಸರ್. ಅಂದರೆ ಬೆಂಗಳೂರಿಗೆ ಹೋಗೋ ಕಾರಣ ಏನು? ಇಲ್ಲಿ ಬೋರ್ಗಳೆಲ್ಲ ನಿತ್ತೋದು, 13-14 ಬೋರ್ಗಳು. ಎಲ್ಲ ಬೋರ್ಗಳು ನಿತ್ತೋದಾಗ ಕುಡಿಲಿಕ್ಕೂ ಸತ ನೀರಿಲ್ಲ. ಅವಾಗ ಇನ್ನೇ ಮಾಡೋದು, ಜೀವನೋಪಾಯ ಹೋಗ್ಬೇಕು ಅಂತ ಹೋದ್ವಿ ಬೆಂಗಳೂರಿಗೆ. ಆಮೇಲೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ಕೂಡ ಪೇಮೆಂಟ್ ಎತ್ತಲಾಗೂ ಆಗಲ್ಲ. ಮನೆ ಮಾಡಿಲ್ಲ, ಇದ್ದಿದ್ದು ತಂಗಿ ಮನೆ ಮಾಡಬೇಕು. ಮನೆ ಮಾಡಿ ನೀವು ಇರೋದು ಗ್ಯಾರಂಟಿ ಇಲ್ಲ ಅಂತಾರೆ ಅವರು. ಹಂಗಿದ್ಮೇಲೆ ಮನೆ ಮಾಡೋದು ಬೇಡ ಅಂತ ತಂಗಿ ಮನೇಲಿ ಇದ್ಕೊಂಡ್ಬಿಟ್ಟು ಒಂದು 4 ತಿಂಗಳಿದ್ವಿ. ಅದ್ರಲ್ಲಿ 2 ತಿಂಗಳು ಡ್ಯೂಟಿ ಮಾಡಿದ್ವಿ. ಆ ಪೇಮೆಂಟ್ ನೋಡಿಬಿಟ್ಟು ಬೇಡ, ನಾವು ಎಲ್ಲಿ ಕಟ್ಕೊಂಡಿದ್ವಿ ಅದೇ ಜಾಗದಲ್ಲಿ ಮಾಡಬೇಕು ಅಂತ ಅಲ್ಲಿಂದ ಬೆಂಗಳೂರು ಬಿಟ್ಟು ಬಂದುಬಿಟ್ಟು. ಎಷ್ಟು ಪೇಮೆಂಟ್ ಕೊಡೋರಲ್ಲಿ? ಅಲ್ಲಿ ನಮಗೆ ಒಂದು 9,000 ಬರೋದು, ನಮಗೆ ಒಂದು 7,000 ಬರೋದು. ಇಬ್ಬರು ಸೇರಿ 20,000 ಇಲ್ವಲ್ರಿ? 16,000 ರೂಪಾಯಿ ಪೇಮೆಂಟ್ ಸಿಕ್ತು. ನಮ್ಮ ಅಣ್ಣ ನಮ್ಮ ತಂಗಿ ಎಲ್ಲ ಬೈರು 17,000 ನಿಮಿಷ ಇರ್ತಿರಲ್ಲ ನಿನಗೆ ಯಾಕೆ ಬೇಕಿತ್ತು ಬೆಂಗಳೂರು ಅಂತ. ಇಲ್ಲಿ ಎಷ್ಟು ಇನ್ಕಮ್ ತೆಗಿತಿದ್ರಿ ಅಲ್ಲಿಗೆ ಹೋದ್ರಲ್ಲ ಅವಾಗಲೇ ತಿಂಗಳ 1.5 ಲಕ್ಷ 2 ಲಕ್ಷ ಮಾಡ್ತಿದ್ವಿ. ಅಯ್ಯೋ ಶಿವನೇ, 1.5 ಲಕ್ಷ 2 ಲಕ್ಷ ತಿಂಗಳಿಗೆ ದುಡಿಯೋರು ನೀವು ಅಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಬಿಟ್ರಿ. ಆಮೇಲೆ ಏನು ಮಾಡಿದ್ರಿ? ಏನಿಲ್ಲ, ಅದನ್ನ ಬಿಟ್ಟು ಬಂದ ನಂತರ ಟ್ಯಾಕ್ಟ್ರಿ ಇತ್ತು. ಟ್ಯಾಕ್ಟ್ರಿಗೆ ಒಂದು ಟ್ಯಾಂಕರ್ ಮಾಡಿಸ್ಕೊಂಡ್ವಿ. ಒಂದು 5,000 ಲೀಟ್ರ್ ನೀರು ಟ್ಯಾಂಕರ್ ಇದು ಮಾಡ್ಕೊಂಬಿಟ್ಟು ನೀರು ಇರತ್ತ ಫ್ರೆಂಡ್ಗಳ ಹತ್ರ ವಿಚಾರ ಮಾಡ್ಕೊಂಡು ನಮಗೆ ನೀರು ಬೇಕು, ಏನು ಎಲ್ಲ ಕೊಡ್ತಾ ಇರೋದು ಲೆಕ್ಕ ಕೊಡ್ರಿ ಅಂತ ಒಂದು ಟ್ಯಾಂಕರ್ಗೆ 200 ರೂಪಾಯಿ ನಂಗೆ ನೀರಿಗೆ ಮಾತಾಡ್ಕೊಂಡು ಟ್ಯಾಂಕರಲ್ಲಿ ನೀರು ಹೊಡೆದು ಉಳಿಸಿರೋ ತೋಟ ಸರ್. ಇದಷ್ಟು ಅದೇ ನೀರು ಹೊಡೆದೇ ಉಳಿಸ್ಕೊಂಡ್ರ ತೋಟ ಇದು.
ಸರಿ 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 ಸಾಹಸ ಮಾಡಿದಿರಿ ಉಳಿಸ್ಕೊಳಕ್ಕೆ. ಹಾಂ ಸರ್, ಬರಗಾಲದಲ್ಲಿ ಬರಗಾಲದಲ್ಲಿ ನೀರೇನೇ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಅವತ್ತು ಅಡಿಕೆ ತೋಟಗಳೆಲ್ಲ ಒಣಗೋದ್ವಾ ಅಂತ? ನಮ್ಮವನು ಒಣಗೋಯ್ದು ಆ ಟೈಮು. ಹಾಂ ಹಾಂ, ಅಡಿಕೆ ತೋಟ ಹೋದ್ರೋಯ್ತು, ಇದನ್ನ ಇದು ಉಳಿಸಬೇಕು, ಇದು ಉಳಿಸ್ಕೊಂಡ್ರೆ ನಾವು ಉಳಿತೀವಿ. ಅದಕ್ಕೆ ನೀವು ಇದನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿದ್ದು. ಉಳಿಸ್ಕೊಂಡಿದ್ದೆ ಸರ್. ಖಂಡಿತ ಒಳ್ಳೆ ಮಾಹಿತಿ. ಅಂದ್ರೆ ನಿಮ್ಗೆ ಅಡಿಕೆಗಿಂತಲೂ ಉತ್ತಮವಾದ ಆದಾಯ ಇದ್ರ ಉತ್ತಮ ಆದಾಯ ಇದರಲ್ಲಿ ಬಂದ ಆದಾಯ ಇಲ್ಲೇ ಮಾಡಿ ಬೇರೆ ಕಡೆ ಲೀಸಿ ಮಾಡ್ಕೊಂಡ್ಬಿಟ್ಟು ಅವ್ನು ಇಂಪ್ರೂವ್ ಮಾಡ್ಕೊಂಡು ಇವತ್ತು ಊರಲ್ಲಿ ನಾವು ಸತಾವ ಎಲ್ಲರಿಗಿಂತ ಉತ್ತಮವಾಗಿ ಇದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ರೈಟ್ ರೈಟ್. ಸರ್ ಇದೆಲ್ಲ ಲಾಟ್ ಹಾಕ್ಬಿಟ್ಟಿದ್ದೀರಲ್ಲ, ರೇಷ್ಮೆ ಕಡ್ಡಿನೇ ಇದು? ಸರ್ ರೇಷ್ಮೆ ಹುಳು ಮೇದು ಉಳಿದಿರುತ್ತಲ್ಲ, ಕಡ್ಡಿ ಇಕ್ಕೆ ಎಲ್ಲ ಸೇರಿಸ್ಬಿಟ್ಟು ಒಂದು ಹತ್ರ ಲಾಟ್ ಮಾಡಿದ್ದೀವಿ. ರೇಷ್ಮೆಯ ತ್ಯಾಜ್ಯ ಅಲ್ಲಿ ಹೊಲದಲ್ಲಿ ಮತ್ತೆ ಈ ಶೆಡ್ಡಲ್ಲಿ? ಶೆಡ್ಡಲ್ಲಿ ಎರಡು ತ್ಯಾಜ್ಯ? ಎರಡು ತ್ಯಾಜ್ಯ ತಂದು ಇಲ್ಲಿ ಸ್ಟೋರೇಜ್ ಮಾಡಿದ್ದೀವಿ ಸರ್. ಈಗ ಇವತ್ತು ಒಂದು ಟ್ಯಾಕ್ಟ್ರು ರೇಷ್ಮೆ ಇದು ಕೊಟ್ಟಿಗೆ ಗೊಬ್ಬರ ಏನಿಲ್ಲ ಅಂದರೆ 8,000 to 10,000 ರೂಪಾಯಿ ಇದೆ ಸರ್. ಹೌದು. ಹಂಗಾಗಿಬಿಟ್ಟು ನಾವು ಹೊರಗಡೆ ತರೋದೇ ಬೇಡ, ನಮ್ಮದರಲ್ಲಿ ನಾವು ಕಸದಿಂದ ರಸ ಮಾಡ್ಬೋದು ಅನ್ನೋ ಇದರಲ್ಲಿ ಈ ರೇಷ್ಮೆ ತ್ಯಾಜ್ಯನ ಸ್ಟೋರೇಜ್ ಮಾಡಿದ್ದೀವಿ. ಒಂದು ವರ್ಷ ಅನ್ಲಿಕ್ಕೆ ಇದು ಗೊಬ್ಬರನೇ ಆಗಿ ಹೋಗ್ತದೆ. ಹೌದೌದು. ನೋಡಿ ಸರ್, ಇದೆಯಲ್ಲ ಕೊಳತೋಗಿದೆ, ಇದೆಯಲ್ಲ ಎಲ್ಲ ಪುಡಿ ಆಗ್ತದೆ ನೋಡಿ. ಖಂಡಿತ ಹೌದು. ಹಂಗಾಗ್ಬಿಟ್ಟು ಇದು ಈಗ ಟ್ರ್ಯಾಕ್ಟ್ರಲ್ಲಿ ಇದು ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟು ಮತ್ತೆ ಅಡಿಕೆಗೆ ತೆಂಗಿಗೆ ಬಳಸ್ತಾ ಇದೀವಿ ಸರ್. ಇದು ಅದೆಲ್ಲ ಗೊಬ್ಬರ ಆಗಿರೋದ ಕಡ್ಡಿನೇ? ಇದು ಇಕ್ಕೆ ಸರ್, ಇದು ಇಕ್ಕೆ ಅದು ಇದು ರೇಷ್ಮೆ ಹುಳುಗಳು ತಿಂದು ಹಾಕಿರೋ ಇಕ್ಕೆ. ಇದು ಕಡ್ಡಿಗೆ ಏನಾಗಿದೆ ಅಂದ್ರೆ ಒಳಗಡೆ ಪೂರ್ತಿ ಗೊಬ್ಬರನೇ ಆಗಿದೆ. ತೆಗಿರಿ ನೋಡ್ರಿ ಎಷ್ಟು. ಅಲ್ಲ ಸ್ವಲ್ಪ ನೀವು ಇದಕ್ಕೆ ಅದು ದನಿಂದ ಗಂಜಲ ಇದೆಯಲ್ಲ? ಇಲ್ಲ ಸರ್, ಅದೆಲ್ಲ ಹಾಕ್ಬಿಟ್ರೆ ಬೇಗ ಡಿಕಂಪೋಸರ್ ಆಗುತ್ತೆ. ಆದ್ರೂ ಈಗೇನಿಲ್ಲ, ಟ್ಯಾಕ್ಟ್ರಿ ಬಾಣ್ಲಿಕ್ಕೆ ನೋಡೋದು ಬಿಟ್ರೆ ಪೂರ್ತಿ ಪುಡಿಯದ್ದೋಗುತ್ತೆ. ಹೌದೌದು. ತಗೊಂಡೋಗತ್ಲ ಇದನ್ನ ತೋಟಕ್ಕತ್ಲ ಬಳಸ್ತಾ ಇದೀವಿ. ಇದನ್ನ ಈಗ ನೀವು ಖಂಡಿತ ಇದನ್ನ ಬೇರೆ ತೋಟಗಳಲ್ಲಿ ನೋಡಿದೀವಿ, ಎಲ್ಲ ಸುಟ್ಟಾಕ್ತಾರೆ. ತೆಂಗಿನ ತೋಟದಲ್ಲಿ ಗರಿ ತಗೊಳ್ತಾರೆ, ಸುಟ್ಟಾಕ್ತಾರೆ. ಎಷ್ಟು ಅವರು ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಿದ್ದಾರೆ ಅಂದ್ರೆ, ಆ ಸುಟ್ಟಾಕೋದ್ರಿಂದ ಏರ್ ಪೊಲ್ಯೂಷನ್ ಆಗೋದ್ರ ಜೊತೆಗೆ ಆ ತೋಟದಲ್ಲಿ ಹಾಕೊಂಡು ಸುಟ್ರೆ ತೋಟದಲ್ಲಿರೋ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗ್ತವೆ. ಇದಕ್ಕೆ ಗೊಬ್ಬರ ಮಾಡ್ಕೋಬಹುದಲ್ಲ? ನಾವು ಗೊಬ್ಬರದ ಬೆಲೆ ಎಷ್ಟು? ಒಂದು ಲೋಡ್ಗೆ 8,000 ಇದೆ. 10,000 ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರಕ್ಕೆ. ನೀವು ಇದನ್ನೇನಿಲ್ಲ, ಇದಕ್ಕೆ ಸ್ವಲ್ಪ ತೆಳುಗೆ ಸಗಣಿ ಹಾಕ್ಬಿಟ್ಟು ಸ್ವಲ್ಪ ಗಂಜಲ ಹಾಕ್ಬಿಟ್ಟು. ಇಲ್ಲ ಸರ್, ಅಷ್ಟನ್ನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಲಾಟ್ ಹಾಕ್ಬಿಟ್ರೇನೆ ಮಳೆಗಾಲದಲ್ಲಿ ನೀರು ತಗೊಂಡ್ಕೊಳತಿರತ್ತೆ. ಬೇಸಿಗೆನಲ್ಲಿ ಯಾವಾಗ ಒಂದು ಟೈಮ್ ಒಂದು ಅರ್ಧ ಗಂಟೆ ಟ್ಯಾಕ್ಟ್ರಿ ಬಾಣ್ಲಿ ಹಾಕೊಂಡು ಗೂರಾಡಿಬಿಟ್ರೆ ಕಂಪ್ಲೀಟ್ ಗೊಬ್ಬರ ರೆಡಿ ಗೊಬ್ಬರ ಆಗಿ ಹೋಗ್ಬಿಡುತ್ತಲ್ಲ. ಈಗ ಅದೇನಾಗ್ತಿ ಕಸ ಕಡ್ಡಿ, ಅದು ಕಸ ಕಡ್ಡಿ ತಿಂದೇನೆ ಗೊಬ್ಬರ ಆಗಿರೋದು ದನ. ಇದು ಅದೇ ಕಸ ಕಡ್ಡಿಯಿಂದಲೇ ಗೊಬ್ಬರ ಆಗೋದು. ಹೌದೌದು. ಈ ತ್ಯಾಜ್ಯವನ್ನ ಒಳ್ಳೆ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ರಿ. ಹೌದು ಸರ್. ಹಂಗಾಗಿ ಸ್ವಲ್ಪ ನಾವು ಒಳಗಿಂದ ಇದನ್ನ ಗೊಬ್ಬರ ತರೋದು ಕಡಿಮೆ ಆಗಿದೆ. ರೈಟ್ ರೈಟ್. ಖಂಡಿತ ಒಳ್ಳೆ ಮಾಹಿತಿ.